ಈ ಬೌದ್ಧಿಕ ಚರ್ಚೆಯ ವೇದಿಕೆಗೆ ಸ್ವಾಗತ. ಸಾಮಾನ್ಯವಾಗಿ ನಾವು ಮನುಷ್ಯನ ಆಸೆಗಳ ಬಗ್ಗೆ, ಆಮ್, ಸಹಜ ಪ್ರವೃತ್ತಿಗಳ ಬಗ್ಗೆ ಮಾತಾಡುವಾಗ ಅದನ್ನೊಂದು ಬಿಡಿಸಲಾಗದ ಚಕ್ರ ಅಂತಲೇ ಅಂದುಕೊಳ್ತೀವಿ. ಹೌದು, ಖಂಡಿತ. ಅಂದ್ರೆ ಈಗ ನೋಡಿ, ನಿಮಗೆ ಬಾಯಾರಿಕೆ ಆಗುತ್ತೆ, ನೀರು ಕುಡಿತೀರಿ, ಆ ಕ್ಷಣಕ್ಕೆ ಒಂದು ಸಮಾಧಾನ ಸಿಗುತ್ತೆ. ಆದ್ರೆ ಆದ್ರೆ ಕೆಲವೇ ಗಂಟೆಗಳಲ್ಲಿ ಮತ್ತೆ ಬಾಯಾರಿಕೆ ಶುರುವಾಗುತ್ತೆ ಅಲ್ವಾ? ನಿಜ. ಆಸೆ ಹುಟ್ಟೋದು, ಅದನ್ನ ತೀರಿಸ್ಕೊಳ್ಳೋದು, ಮತ್ತೆ ಅದರ ಗರ್ಭದಿಂದಲೇ ಹೊಸ ಆಸೆ ಹುಟ್ಟೋದು ಇದೆ ಅಲ್ವಾ ಈ ಇಡೀ ಲೌಕಿಕ ಜಗತ್ತನ್ನು ಓಡಿಸುತ್ತಿರುವ ಮೂಲ ಇಂಧನ. ನಿಖರವಾಗಿ ನಾವು ಇದನ್ನೇ ಅಂತಿಮ ವಾಸ್ತವ ಅಂತ ಒಪ್ಕೊಂಡು ಬದುಕ್ತಿದ್ದೀವಿ. ಆದ್ರೆ ಒಮ್ಮೆ ಕಲ್ಪಿಸ್ಕೊಳ್ಳಿ, ನೀವು ಯಾವುದೋ ಒಂದು ನಿರ್ದಿಷ್ಟವಾದ ಅಮೃತ ಕುಡಿತೀರಿ, ಆಮೇಲೆ ನಿಮ್ಮ ಜೀವಿತಾವಧಿಯಲ್ಲಿ ಮತ್ತೆಂದೂ ನಿಮಗೆ ಬಾಯಾರಿಕೆ ಆಗಲ್ಲ ಅಂದ್ರೆ? ಓ, ಅಂದ್ರೆ ಆ ಸಂವೇದನೆಯೇ ಸತ್ತೋಯ್ತು ಅಂತಲ್ಲ? ಅದೇ ನನ್ನ ಪ್ರಶ್ನೆ. ನಿಮ್ಮ ದೇಹದ ಬಾಯಾರಿಕೆಯ ಸಂವೇದನೆಯೇ ಸಂಪೂರ್ಣವಾಗಿ ಸತ್ತೋಯ್ತಾ, ಅಥವಾ ನಿಮ್ಮ ಇಡೀ ಅಸ್ತಿತ್ವವೇ ಮೂಲಭೂತವಾಗಿ ರೂಪಾಂತರಗೊಂಡಿತಾ? ಬಹಳ ಆಸಕ್ತಿದಾಯಕವಾದ ರೂಪಕ ಇದು. ಹೌದು. ಇಂದಿನ ನಮ್ಮ ಚರ್ಚೆ ನಿಖರವಾಗಿ ಇದೇ ರೀತಿಯ ಒಂದು ಅತೀಂದ್ರಿಯ ಮಾನಸಿಕ ಸ್ಥಿತಿಯ ಸುತ್ತ ಇರುತ್ತೆ. ಇಂದು ನಾವು ಶ್ರೀಮಧ್ವಾಚಾರ್ಯರ ನವಪ್ರಮೇಜ ರತ್ನಮಾಲಾ ಮತ್ತು ವಿಶೇಷವಾಗಿ ನಾರದ ಭಕ್ತಿ ಸೂತ್ರದ 5ನೇ ಸೂತ್ರದ ಆಳವಾದ ವಿಶ್ಲೇಷಣೆ ಮಾಡಲಿದ್ದೇವೆ. ಇದು ಕೇವಲ ಒಂದು ಪ್ರಾಚೀನ ಪಠ್ಯದ ಚರ್ಚೆ ಅಲ್ಲ, ಬದಲಿಗೆ ಅಂದ್ರೆ ಮನುಷ್ಯನ ಮನೋವಿಜ್ಞಾನ ತಲುಪಬಹುದಾದ ಅತ್ಯುನ್ನತ ಸ್ಥಿತಿಯ ವಿಶ್ಲೇಷಣೆ. ಖಂಡಿತ. ಮತ್ತು ನಮ್ಮ ಈ ಸಂವಾದ ಮುಖ್ಯವಾಗಿ ವೇದಮೂರ್ತಿ ಶ್ರೀ ರಾಮನಾಥ ಉಪಾಧ್ಯಾಯ ಭಟ್ ಅವರ ವಿವರಣೆಯನ್ನು ಆಧರಿಸಿದೆ. ಇಲ್ಲಿ ಪ್ರಶ್ನೆ ಬಹಳ ಸ್ಪಷ್ಟವಾಗಿದೆ. ಒಬ್ಬ ಸಾಧಕನು ಪರಿಪೂರ್ಣ ಭಕ್ತಿಯನ್ನು, ಅಂದರೆ ಪರಭಕ್ತಿಯನ್ನು ಸಾಧಿಸಿದಾಗ ಆತನ ಮನಸ್ಸಿನಲ್ಲಿ ನಿಜಕ್ಕೂ ಏನಾಗುತ್ತೆ? ಆತನು ಈ ಲೌಕಿಕ ಜಗತ್ತಿನಿಂದ ಸಂಪೂರ್ಣವಾಗಿ ಕಡಿದುಕೊಂಡು ನಿರ್ಲಿಪ್ತನಾಗಿ ಎಲ್ಲ ಆಸೆ, ಕೋಪ, ದುಃಖಗಳನ್ನು ಕಳೆದುಕೊಂಡು ಒಂದು ರೀತಿಯ ಭಾವನಾಶೂನ್ಯ ಸ್ಥಿತಿ ತಲುಪ್ತಾನಾ? ನಾನು ಇದನ್ನೇ ಪ್ರತಿಪಾದಿಸುತ್ತಿದ್ದೇನೆ. ನಾರದ ಭಕ್ತಿ ಸೂತ್ರವು ಕಟ್ಟುನಿಟ್ಟಾದ ರಾಜಿಯಿಲ್ಲದ ನಿರ್ಲಿಪ್ತತೆಯನ್ನು ಬೋಧಿಸುತ್ತೆ ಅನ್ನೋದು ನನ್ನ ವಾದ. ಆದರೆ ಒಂದ್ ನಿಮಿಷ, ನಾನು ಇದನ್ನ ಸಂಪೂರ್ಣವಾಗಿ ಬೇರೆ ಕೋನದಿಂದ ನೋಡ್ತೀನಿ. ಭಕ್ತಿ ಅಂದ್ರೆ ಭಾವನೆಗಳ ಸಾವು ಖಂಡಿತ ಅಲ್ಲ, ಅಥವಾ ಅದೊಂದು ಶೂನ್ಯತೆಯೂ ಅಲ್ಲ. ಮತ್ತೇನು ಹಾಗಾದ್ರೆ? ಅದೊಂದು ಸಕಾರಾತ್ಮಕವಾದ, ಅತ್ಯಂತ ಜಾಗೃತವಾದ ರೂಪಾಂತರ. ನವಪ್ರಮೇಯವು ಸತ್ಯಂ ಜಗತ್ ಅಂತ ಹೇಳುತ್ತೆ. ಅಂದ್ರೆ ಈ ಜಗತ್ತು ಸತ್ಯವಾದದ್ದು, ಇದೊಂದು ಭ್ರಮೆಯಲ್ಲ. ಹೀಗಿರುವಾಗ ಭಕ್ತನು ಪ್ರತಿಯೊಂದು ಘಟನೆಯನ್ನು ದೇವರ ಲೀಲೆ ಅಂತ ಅಪ್ಪಿಕೊಳ್ಳುತ್ತಾನೆ ಹೊರತು ಶೂನ್ಯನಾಗೋದಿಲ್ಲ. ಇದು ನನ್ನ ಸ್ಪಷ್ಟ ನಿಲುವು. ನಿಮ್ಮ ಆಶಾವಾದಿ ದೃಷ್ಟಿಕೋನ ಕೇಳಲು ಚೆನ್ನಾಗಿದೆ. ಆದ್ರೆ ನಾವು ನೇರವಾಗಿ ನಾರದ ಭಕ್ತಿ ಸೂತ್ರದ 5ನೇ ಸೂತ್ರದ ಮೂಲವಾಕ್ಯಗಳಿಗೆ ಹೋದ್ರೆ ಅಲ್ಲಿನ ಭಾಷೆ ಬೇರೆದೇ ಕತೆ ಹೇಳುತ್ತೆ. ಹೇಗೆ? ಸೂತ್ರ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯತ್ ಪ್ರಾಪ್ಯ ನ ಕಿಂಚಿತ್ ವಾಂಛತಿ, ನ ಶೋಚತಿ, ನ ದ್ವೇಷ್ಟಿ, ನ ರಮತೆ, ನೋತ್ಸಾಹಿ ಭವತಿ ಅಂತ. ಇದರ ನಿಜವಾದ ಅರ್ಥವೇನು? ಈ ಪರಭಕ್ತಿಯನ್ನು ಪಡೆದ ನಂತರ ಆತ ಏನನ್ನೂ ಬಯಸೋದಿಲ್ಲ, ಮರುಗೋದಿಲ್ಲ, ದ್ವೇಷಿಸೋದಿಲ್ಲ. ನೀವು ಗಮನಿಸಿ, ಇಲ್ಲಿ ನ ಎಂಬ ನಿಷೇಧಾರ್ಥಕ ಪದದ ಸರಣಿಯೇ ಇದೆ. ಒಂದರ ಹಿಂದೊಂದು ಬರುವ ಈ ನಿಷೇಧಗಳು ಜಗತ್ತಿನಿಂದ ಸಂಪೂರ್ಣವಾಗಿ ಕಡಿದುಕೊಳ್ಳುವ ವೈರಾಗ್ಯವನ್ನು, ಅಂದ್ರೆ ನಾನ್ ಹೇಳಿದ ಭಾವನಾ ಶೂನ್ಯತೆಯನ್ನೇ ಸೂಚಿಸುತ್ತವೆ ಅಲ್ವಾ? ಆ ನ ಅಥವಾ ನಿಷೇಧಾರ್ಥಕ ಪದಗಳನ್ನು ನಾವು ಹೇಗೆ ಅರ್ಥೈಸಿಕೊಳ್ತೇವೆ ಅನ್ನೋದರ ಮೇಲೆಯೇ ನಮ್ಮ ಚರ್ಚೆ ನಿಂತಿದೆ. ನೀವು ಆ ನಿಷೇಧಗಳನ್ನು ಶೂನ್ಯತೆ ಅಂತ ವ್ಯಾಖ್ಯಾನಿಸುತ್ತಿದ್ದೀರಿ, ಆದ್ರೆ ನಾನದನ್ನು ಒಂದು ಸಣ್ಣ ಬೆಳಕು ದೊಡ್ಡ ಬೆಳಕಿನ ಮುಂದೆ ಕಳೆದು ಹೋಗುವ ಪ್ರಕ್ರಿಯೆ ಅಂತೀನಿ. ಪಠ್ಯವೇ ಅದನ್ನು ಶೂನ್ಯತೆ ಹಾಗೂ ಜುಗುಪ್ಸೆ ಅಂತ ವಿವರಿಸ್ತಿರುವಾಗ ನಾನು ಬೇರೆ ರೀತಿ ಅರ್ಥೈಸೋದು ಹೇಗೆ? ಶ್ರೀರಾಮನಾಥ ಉಪಾಧ್ಯಾಯ ಭಟ್ ಅವರ ವಿವರಣೆಯಲ್ಲಿ ಬರುವ ಒಂದು ಪ್ರಬಲವಾದ ಉಪಮೆಯನ್ನು ನಾನಿಲ್ಲಿ ಉಲ್ಲೇಖಿಸಲೇಬೇಕು. ಯಾವ ಉಪಮೆ? ಹರಿಭಕ್ತಿಯ ಮಹೋದಧಿಯಲ್ಲಿ ಈಜುತ್ತಿರುವವನಿಗೆ ದುರ್ವಾಸನೆಯ ವಿಷಯಕಂದಕದ ಕೆಡೆ ಆಕರ್ಷಣೆ ಇರಲು ಸಾಧ್ಯವೇ ಅಂತ ಅವರು ಪ್ರಶ್ನಿಸ್ತಾರೆ. ದಯವಿಟ್ಟು ಈ ಪದಗಳ ಪ್ರಯೋಗವನ್ನು ಗಮನಿಸಿ. ಪ್ರಾಪಂಚಿಕ ಜಗತ್ತನ್ನು ದುರ್ವಾಸನೆಯ ವಿಷಯಕಂದಕ ಅಥವಾ ಸ್ಟಿಂಕಿಂಗ್ ಡಿಚ್ ಅಂತ ಕರೆಯಲಾಗಿದೆ. ಹೌದು, ಆ ಉಪಮೆ ಮೇಲ್ನೋಟಕ್ಕೆ ಹಾಗೆ ಭಾಸವಾಗುತ್ತೆ. ಭಕ್ತಿಯೆಂಬ ಪರಮಾನಂದವನ್ನು ಸವಿದ ಮೇಲೆ ಈ ಜಗತ್ತಿನ ವಸ್ತುಗಳು ಆತನಿಗೆ ಕೇವಲ ನಿಷ್ಪ್ರಯೋಜಕವಲ್ಲ, ಆತನಿಗೆ ಅದರ ಬಗ್ಗೆ ಅಸಹ್ಯ ಮೂಡುತ್ತೆ. ತನ್ನ ಸುತ್ತಲಿನ ಸಮಾಜದಿಂದ ಹೀಗೆ ಕಡಿದುಕೊಳ್ಳುವುದೇ ನಿಜವಾದ ತಟಸ್ಥತೆಯ ಲಕ್ಷಣ ಅಲ್ವಾ? ಒಪ್ಪಿಕೊಳ್ಳೋಣ. ಆದ್ರೆ ನಾವು ಕೇವಲ ಒಂದು ಉಪಮೆಯನ್ನು ಇಟ್ಟುಕೊಂಡು ಇಡೀ ತತ್ವಶಾಸ್ತ್ರವನ್ನ ನಿರ್ಧಾರಿಸಲಾಗಲ್ಲ.
ಶ್ರೀಮಧ್ವಾಚಾರ್ಯರ ಎರಡನೇ ಪ್ರಮೇಯವೇ ಸತ್ಯಂ ಜಗತ್, ಜಗತ್ತು ಸತ್ಯ. ಮತ್ತು ಮೂರನೇ ಪ್ರಮೇಯ ತತ್ವತೋ ಭೇದ, ಭೇದವು ನಿಜ, ಜಗತ್ತು ಭ್ರಮೆಯಲ್ಲ ಅಂತ ಅಷ್ಟು ಬಲವಾಗಿ ಸ್ಥಾಪಿಸಿದ ಆಚಾರ್ಯರು ಅದೇ ಜಗತ್ತನ್ನು ಸಂಪೂರ್ಣವಾಗಿ ತಿರಸ್ಕರಿಸಿ ಕಣ್ಣುಮುಚ್ಚಿ ಕೂರಲು ಹೇಗೆ ಹೇಳ್ತಾರೆ? ಹಾಗಾದ್ರೆ ಆ ಅಸಹ್ಯದ ಉಪಮೆಯ ಅರ್ಥ ಏನು? ಇಲ್ಲಿ ಆಗುತ್ತಿರೋದು ಸಂವೇದನೆಗಳ ಶೂನ್ಯತೆಯಲ್ಲ. ಭಕ್ತನು ಜಗತ್ತಿನ ನಶ್ವರತೆಯನ್ನ ಅರಿಯುತ್ತಾನೆ ನಿಜ, ಆದರೆ ಆತನಿಗೆ ದೊರಕುವುದು ಅತ್ಯಂತ ಧನ್ಯತೆಯ ನೆಲೆ. ಲೌಕಿಕ ವಸ್ತುಗಳ ಬಗ್ಗೆ ಆಸಕ್ತಿ ಇಲ್ಲದಿರುವುದು ಆತನಲ್ಲಿ ಭಾವನೆಗಳು ಸತ್ತಿವೆ ಎಂದಲ್ಲ, ಆತನ ಹೃದಯವು ಸದಾ ಪರಮಾತ್ಮನ ಅನಂತ ವಿನೋದ ವಿಲಾಸವನ್ನು ಸವಿಯುವುದರಲ್ಲಿ ನಿರತವಾಗಿರುತ್ತೆ. ಆಹಾ, ನೀವು ಅನಂತ ವಿನೋದ ವಿಲಾಸದ ಬಗ್ಗೆ ಮಾತಾಡ್ತಿದ್ದೀರಿ, ಆದ್ರೆ ಅದು ಪ್ರಾಯೋಗಿಕ ಜಗತ್ತಿನಲ್ಲಿ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಬೇಕು. ಮನುಷ್ಯನ ಅತ್ಯಂತ ನೈಜ ಭಾವನೆಯಾದ ನಷ್ಟ ಮತ್ತು ದುಃಖದ ಸ್ವರೂಪವನ್ನೇ ತೆಗೆದುಕೊಳ್ಳೋಣ. ಸರಿ. ನಮ್ಮ ಜೀವಿತಾವಧಿಯಲ್ಲಿ ನಾವೆಲ್ಲರೂ ಏನನ್ನಾದರೂ ಕಳೆದುಕೊಳ್ಳುತ್ತೇವೆ, ಆಸ್ತಿ ಅಥವಾ ನಮ್ಮ ಪ್ರೀತಿಪಾತ್ರರನ್ನು. ಕಳೆದುಕೊಂಡಾಗ ಅಳುವುದು ಮನುಷ್ಯನ ಮೂಲಭೂತ ಜೈವಿಕ ಪ್ರತಿಕ್ರಿಯೆ. ಆದರೆ ಸೂತ್ರ ಹೇಳುತ್ತೆ, ನಿಜವಾದ ಭಕ್ತನು ಮರುಗುವುದಿಲ್ಲ, ಕೊರಗುವುದಿಲ್ಲ. ಹೌದು, ನಾ ಶೋಚತಿ. ಈ ಮನಸ್ಥಿತಿಯನ್ನು ನೀವು ಹೇಗೆ ವಿವರಿಸ್ತೀರಿ? ನನಗಿದು ನೋವಿನ ಸಂವೇದನೆಯೇ ಸಂಪೂರ್ಣವಾಗಿ ಕಡಿದು ಹೋದ ನರವಿದ್ದಂತೆ, ಅಂದ್ರೆ ಲೈಕ್ ಅ ಸಿವಿಯರ್ಡ್ ನರ್ವ್ ಕಾಣುತ್ತೆ. ಬೆಂಕಿಗೆ ಕೈ ಹಾಕಿದ್ರೂ ಸುಡುಬಾರದು, ಅಂದ್ರೆ ಅಲ್ಲಿ ನರ ಸತ್ತಿರ್ಲೇಬೇಕು ಅಲ್ವಾ? ಕಡಿದು ಹೋದ ನರದ ಉಪಮೆ ಬಹಳ ಆಸಕ್ತಿದಾಯಕವಾಗಿದೆ. ಆದರೆ ನಾನು ಈ ಪ್ರಕ್ರಿಯೆಯ ಹಿಂದಿನ ಮೆಕ್ಯಾನಿಸಮ್ ಅನ್ನ ವಿಭಿನ್ನವಾಗಿ ನೋಡ್ತೀನಿ. ನರ ಕಡಿದು ಹೋಗಿರುವುದು ಎನ್ನುವುದು ಒಂದು ರೋಗಗ್ರಸ್ತ ಸ್ಥಿತಿ. ಅಲ್ಲಿ ಅರಿವಿನ ಕೊರತೆ ಇರುತ್ತೆ. ಆದ್ರೆ ದುಃಖ ಆಗದಿರೋದು ಅದೇ ಸ್ಥಿತಿ ತಾನೇ? ಅಲ್ಲ, ಭಕ್ತನ ಸ್ಥಿತಿ ಅರಿವಿನ ಕೊರತೆಯಲ್ಲ, ಅದು ಅರಿವಿನ ಪರಾಕಾಷ್ಠೆ. ಇದನ್ನ ಅರ್ಥ ಮಾಡಿಕೊಳ್ಳಲು ಒಂದು ಉದಾಹರಣೆ ತಗೊಳ್ಳೋಣ. ನೀವು ಒಂದು ಅತ್ಯಂತ ರೋಚಕವಾದ ನಾಟಕವನ್ನು ನೋಡ್ತಿದ್ದೀರಿ ಅಂತ ಕಲ್ಪಿಸ್ಕೊಳ್ಳಿ. ಸರಿ. ಆ ನಾಟಕದ ರಸಾನುಭವದಲ್ಲಿ ನೀವು ಎಷ್ಟೊಂದು ತನ್ಮಯರಾಗಿದ್ದೀರಿ ಅಂದ್ರೆ, ನೀವು ಕುಳಿತಿರುವ ಮರದ ಕುರ್ಚಿಯ ಕಠಿಣತೆ ನಿಮ್ಮ ಅರಿವಿಗೇ ಬರೋದಿಲ್ಲ. ಕುರ್ಚಿ ಕಠಿಣವಾಗಿದೆ ಅನ್ನೋ ಸ್ಪರ್ಶಜ್ಞಾನ ನಿಮ್ಮ ಚರ್ಮಕ್ಕೆ ಇಲ್ಲ ಎಂದಲ್ಲ, ಆ ಸ್ಪರ್ಶಜ್ಞಾನವನ್ನು ಮೀರಿಸುವಂತಹ ಒಂದು ಉನ್ನತ ಆನಂದ ನಿಮ್ಮ ಮನಸ್ಸನ್ನು ಆವರಿಸಿದೆ. ಅಂದ್ರೆ ಆತ ನಷ್ಟವನ್ನ ಮರಿತಾನೆ ಅಂತನಾ? ಆತ ಮರುಗದಿರುವುದು ಸಂವೇದನೆ ಸತ್ತಿರುವುದರಿಂದಲ್ಲ. ಮೂಲಪಾಠ ಹೇಳುತ್ತೆ, ಆ ಭಕ್ತನಲ್ಲಿರುವುದು ಒಂದೇ ಒಂದು ಆಶಯ, ತನ್ನ ಇನಿಯನಾದ ಪರಮಾತ್ಮನೊಡನೆ ಇರುವ ಈ ಮಧುರ ಪ್ರೇಮವು ಇನ್ನಷ್ಟು ಬೆಳೆಯಬೇಕು ಅಂದ. ವಸ್ತುವಿನ ನಾಶ ಆತನಿಗೆ ಕಾಣಿಸುತ್ತೆ, ಆದರೆ ದೇವರ ಮೇಲಿನ ಆತನ ಪ್ರೇಮ ಈ ಪ್ರಾಪಂಚಿಕ ದುಃಖವನ್ನು ಸಂಪೂರ್ಣವಾಗಿ ಮೀರಿಸುತ್ತೆ. ಇದು ಶೂನ್ಯತೆಯಲ್ಲ. ನಿಮ್ಮ ಆ ನಾಟಕದ ಉಪಮೆ ಆಕರ್ಷಕವಾಗಿದೆ, ಒಪ್ಕೊಳ್ಳೋಣ. ಆದರೆ ವಸ್ತುಗಳಿಗಿಂತ ಅತ್ಯಂತ ಸಂಕೀರ್ಣವಾದದ್ದು ಮನುಷ್ಯ ಸಂಬಂಧಗಳು. ನಮ್ಮ ಚರ್ಚೆ ಮುಂದಿನ ಹಂತವಾಗಿ ಪಠ್ಯದಲ್ಲಿ ಬರುವ ನದ್ವೇಷ್ಟಿ ಅಂದ್ರೆ ಯಾರನ್ನೂ ದ್ವೇಷಿಸುವುದಿಲ್ಲ ಅನ್ನೋ ಅಂಶ ಗಮನಿಸೋಣ. ಖಂಡಿತ. ದೈನಂದಿನ ಜೀವನದಲ್ಲಿ ನಮಗೆ ಉದ್ದೇಶಪೂರ್ವಕವಾಗಿ ಹಾನಿ ಮಾಡುವ ಎಷ್ಟೋ ಸನ್ನಿವೇಶಗಳು, ಕ್ರೂರ ವ್ಯಕ್ತಿಗಳು ಎದುರಾಗ್ತಾರೆ. ಅಂತಹ ಸಂದರ್ಭಗಳಲ್ಲಿ ಯಾರನ್ನೂ ದ್ವೇಷಿಸಲು ಕಾರಣವೇ ಇಲ್ಲ ಅನ್ನೋದು ವಾಸ್ತವದಲ್ಲಿ ಹೇಗೆ ಸಾಧ್ಯ? ಕೋಪ ಬರೋದು ರಕ್ಷಣಾತ್ಮಕ ಪ್ರವೃತ್ತಿಯಲ್ವಾ? ಸಹಜವಾದ ಪ್ರಶ್ನೆ. ತನಗೆ ಅನ್ಯಾಯ ಮಾಡಿದವನ ಕಂಡಾಗ ರಕ್ತ ಕುದಿಯೋದು ಸಹಜ. ಇದನ್ನ ಮೀರಿ ನಿಲ್ಲಬೇಕಾದ್ರೆ ಆತ ಲೌಕಿಕತೆಯಿಂದ ಕಡಿದುಕೊಂಡು ಕಾಡಿನಲ್ಲಿ ಕೂರ್ಬೇಕಲ್ವಾ? ಕುಟುಂಬದ ಮಧ್ಯೆ ಇದ್ದುಕೊಂಡು ದ್ವೇಷಿಸದಿರೋದು ಒಂದು ರೀತಿಯ ಭಾವನಾತ್ಮಕ ಮರಗಟ್ಟುವಿಕೆಯಲ್ವಾ? ಕಣ್ಣೆದುರು ಅನ್ಯಾಯವಾಗುತ್ತಿರುವಾಗ ಭಕ್ತನು ಸುಮ್ಮನೆ ಕೂರುತ್ತಾನಾ? ಖಂಡಿತ ಇಲ್ಲ. ದ್ವೇಷಿಸದಿರುವುದು ಅಂದರೆ ಪ್ರತಿಕ್ರಿಯಿಸದಿರುವುದು ಅಂತರ್ಥವಲ್ಲ. ಕಾಡಿಗೆ ಓಡಿ ಹೋಗುವುದು ಪರಿಹಾರವೂ ಅಲ್ಲ. ಪಠ್ಯ ಹೇಳುತ್ತೆ, ಆತ ಎಲ್ಲವನ್ನೂ ಹೃದಯಸ್ಥ ಪರಮಾತ್ಮನದ್ದೇ ಆಟ ಅಂತ ಅರಿಯುತ್ತಾನೆ. ಅಂದ್ರೆ ದ್ವೇಷವನ್ನು ತಡೆಯೋದು ಹೇಗೆ? ನೋಡಿ, ನಮಗೆ ಕೋಪ ಬರುವುದು ಯಾವಾಗ? ಎದುರಿನ ವ್ಯಕ್ತಿ ತನ್ನ ಸ್ವಂತ ಇಚ್ಛೆಯಿಂದಲೇ ನಮಗೆ ಕೇಡು ಮಾಡ್ತಿದ್ದಾನೆ ಅಂತ ನಂಬಿದಾಗ. ಆದರೆ ಪರಭಕ್ತನಿಗೆ ಆ ಎದುರಿನ ವ್ಯಕ್ತಿ ಕೇವಲ ಒಂದು ನಿಮಿತ್ತ ಮಾತ್ರ. ಆತನು ಭಗವಂತನ ಕೈಗೊಂಬೆ ಅಂತ ಅರಿವಾಗುತ್ತೆ. ಆತನಿಗೆ ಆ ವ್ಯಕ್ತಿಯ ಮೇಲಿನ ದ್ವೇಷದ ಬದಲು ದೇವರ ಶಕ್ತಿಯ ಬಗ್ಗೆ ವಿಸ್ಮಯ ಮೂಡುತ್ತೆ. ಇದಕ್ಕೆ ಪಠ್ಯ ಬಳಸುವ ಪದ ಸದೃಢವಾದ ಹೃದಯ. ಆದ್ರೆ ನೀವು ಹೇಳ್ತಿರುವ ಈ ತರ್ಕದಲ್ಲಿ ಒಂದು ಮೂಲಭೂತ ವಿರೋಧಾಭಾಸ ಇದೆ ಅಂತ ನನಗನ್ಸುತ್ತೆ.
ನವಪ್ರಮೇಯದ ತತ್ವತೋಭೇದ ಸಿದ್ಧಾಂತವನ್ನು ನೀವೇ ಉಲ್ಲೇಖಿಸಿದ್ರಿ ಅಲ್ವಾ? ಹೌದು. ಅಂದ್ರೆ ಜಗತ್ತಿನಲ್ಲಿ ಭೇದಗಳು ನಿಜ, ಒಳಿತು ಮತ್ತು ಕೆಡುಕಿನ ನಡುವಿನ ಭೇದ ವಾಸ್ತವಿಕವಾದದ್ದು. ಹಾಗಿದ್ದ ಮೇಲೆ ದುರ್ಜನರನ್ನು ದ್ವೇಷಿಸುವುದು ಆ ಭೇದವನ್ನು ಒಪ್ಪಿಕೊಂಡಂತೆಯೇ ಅಲ್ವಾ? ಎಲ್ಲವೂ ಭಗವಂತನ ನಾಟಕ ಅಂತ ಹೇಳಿ ದುರ್ಜನರ ಕೃತ್ಯ ಸಮರ್ಥಿಸಿಕೊಳ್ಳುವುದು ಸಿದ್ಧಾಂತಕ್ಕೆ ವಿರುದ್ಧ ಅಲ್ವಾ? ಇದು ನಿಜಕ್ಕೂ ಅತ್ಯುತ್ತಮವಾದ ಪ್ರಶ್ನೆ. ಆದರೆ ಇಲ್ಲಿ ಯಾವುದೇ ವಿರೋಧಾಭಾಸವಿಲ್ಲ. ಭಕ್ತನಿಗೆ ಒಳಿತು ಮತ್ತು ಕೆಡುಕಿನ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಆತ ಕೆಡುಕನ್ನು ಒಳಿತು ಅಂತ ಭ್ರಮಿಸೋದಿಲ್ಲ. ಮತ್ತೇಗೆ ನಿಭಾಯಿಸ್ತಾನೆ? ಒಂದು ಸರಳ ಉದಾಹರಣೆ ಕೊಡ್ತೀನಿ. ಚೇಳು ಕಚ್ಚುವುದು ಅದರ ಮೂಲಭೂತ ಸ್ವಭಾವ. ನೀವು ಚೇಳಿನ ಸ್ವಭಾವ ಅರಿತಾಗ ಅದರಿಂದ ದೂರ ಸರಿತೀರಿ ಅಥವಾ ಎಚ್ಚರಿಕೆ ವಹಿಸ್ತೀರಿ. ಆದರೆ ಚೇಳಿನ ಮೇಲೆ ದ್ವೇಷ ಸಾಧಿಸ್ತಾ ಕೂರ್ತೀರಾ? ಇಲ್ಲ ತಾನೇ? ಇಲ್ಲ. ದುರ್ಜನರ ವಿಚಾರದಲ್ಲೂ ಭಕ್ತನ ಪ್ರತಿಕ್ರಿಯೆ ಹೀಗೆ ಇರತ್ತೆ. ಆತ ದುರ್ಜನರ ಸ್ವಭಾವದ ಭೇದವನ್ನು ಗುರುತಿಸ್ತಾನೆ, ಅಗತ್ಯ ಬಿದ್ದೆ ಅವರ ಕೃತ್ಯ ತಡೆಯುತ್ತಾನೆ. ಆದರೆ ತನ್ನ ಅಂತರಂಗವನ್ನು ದ್ವೇಷವೆಂಬ ವಿಷದಿಂದ ಮಲಿನಗೊಳಿಸಿಕೊಳ್ಳುವುದಿಲ್ಲ. ಸರಿ, ದ್ವೇಷವನ್ನು ಆತ ಹೀಗೆ ನಿಭಾಯಿಸ್ತಾನೆ ಅಂತ ಒಪ್ಪಿಕೊಳ್ಳೋಣ. ಆದರೆ ಈಗ ನಾನು ನಿಮ್ಮನ್ನು ಈ ಚರ್ಚೆಯ ಅತ್ಯಂತ ಕ್ಲಿಷ್ಟಕರವಾದ ಹಂತಕ್ಕೆ ಕರೆದೊಯ್ಯಲಿದ್ದೇನೆ. ಖಂಡಿತ, ಹೇಳಿ. ಲೌಕಿಕ ಆಸೆಗಳನ್ನು ಬಿಟ್ಟ ಪ್ರತಿಯೊಬ್ಬ ಸಾಧಕನು ಅಂತಿಮವಾಗಿ ಬಯಸುವುದು ಏನನ್ನು? ಸ್ವರ್ಗವನ್ನ ಅಥವಾ ಪುನರ್ಜನ್ಮದ ಚಕ್ರದಿಂದ ಬಿಡುಗಡೆಯಾಗುವ ಮೋಕ್ಷವನ್ನ? ಮಾಧವ ಸಿದ್ಧಾಂತದಲ್ಲಿಯೂ ವೈಕುಂಠವನ್ನು ಸೇರುವುದು ಅತ್ಯುನ್ನತ ಗುರಿ. ಆದರೆ ಶ್ರೀರಾಮನಾಥ ಭಟ್ಟರ ವಿವರಣೆ ಬಹಳ ನಿರ್ದಾಕ್ಷಿಣ್ಯವಾಗಿ ಹೇಳುತ್ತೆ. ನಿಜ ಭಕ್ತನಾದವನಿಗೆ ಸಾಧಿಸಬೇಕಾದದ್ದು ಏನೇನೂ ಇಲ್ಲ. ಅದು ಸ್ವರ್ಗ ಸುಖವಿರಬಹುದು ಅಥವಾ ಮುಕ್ತಿಯ ರೋಮಾಂಚನ ಇರಬಹುದು. ಯಾವುದರ ಬಗ್ಗೆಯೂ ಆಸಕ್ತಿ ಇರುವುದಿಲ್ಲ. ಹೌದು, ಇದು ಪಠ್ಯದ ಪ್ರಮುಖ ವಾಕ್ಯ. ದಯವಿಟ್ಟು ಗಮನಿಸಿ, ಮುಕ್ತಿಯ ಮೇಲಿನ ಆಸಕ್ತಿಯನ್ನು ಕಳೆದುಕೊಳ್ಳುವುದು ಅಂದರೆ ಏನು? ಇದು ಧಾರ್ಮಿಕತೆಯ ಮೂಲ ಉದ್ದೇಶವನ್ನೇ ಪ್ರಶ್ನಿಸಿದಂತಲ್ವೇ? ಮುಕ್ತಿಯ ರೋಮಾಂಚನವು ಬೇಡ ಅಂದ್ರೆ ಉಳಿಯೋದು ಕೇವಲ ಒಂದು ನಿಶ್ಚಲವಾದ ಕಲ್ಲಿನಂತಹ ಸ್ಥಿತಿ. ಗುರಿಯೇ ಇಲ್ಲದ ಈ ಸ್ಥಿತಿಯನ್ನು ನಾನು ದಾರ್ಶನಿಕ ಆತ್ಮಹತ್ಯೆ ಅಥವಾ ಫಿಲಸಾಫಿಕಲ್ ಸೂಸೈಡ್ ಅಂತ ಕರೆಯಲು ಬಯಸ್ತೀನಿ. ದಾರ್ಶನಿಕ ಆತ್ಮಹತ್ಯೆ. ನೀವು ಬಹಳ ಭಾರವಾದ ಪದವನ್ನೇ ಬಳಸಿದ್ರಿ. ಆದರೆ ನನ್ನ ಪ್ರಕಾರ ಇದು ಈ ಇಡೀ ಪಠ್ಯದ ಅತ್ಯಂತ ಸುಂದರವಾದ, ನನ್ನ ವಾದವನ್ನ ಸಂಪೂರ್ಣವಾಗಿ ಸಮರ್ಥಿಸುವ ಅಂಶ. ಹೇಗೆ? ಮುಕ್ತಿ ಬೇಡ ಅನ್ನೋದು ಮಹತ್ವಾಕಾಂಕ್ಷೆಯ ಸಾವು ಅಲ್ವಾ? ಅಲ್ಲ. ಇಲ್ಲಿ ನಾವು ನವಪ್ರಮೇಯದ 7ನೇ ತತ್ವವನ್ನು ಸ್ಮರಿಸಿಕೊಳ್ಳಬೇಕು. ಅಮಲಾಭಕ್ತಿಶ್ಚ ತತ್ಸಾಧನಂ. ಅಂದ್ರೆ ಅಮಲವಾದ ಭಕ್ತಿಯೇ ಸಾಧನ. ಆರಂಭಿಕ ಹಂತದ ಭಕ್ತಿ ಒಂದು ವ್ಯಾಪಾರದಂತೆ ಇರುತ್ತೆ. ನಾನು ಪೂಜೆ ಮಾಡ್ತೀನಿ, ನನಗೆ ಸ್ವರ್ಗ ಕೊಡು ಅಂತ. ಅಲ್ಲಿ ಸ್ವಾರ್ಥ ಇದ್ದೇ ಇರುತ್ತೆ. ಹೌದು. ಆದ್ರೆ ನಾರದ ಭಕ್ತಿ ಸೂತ್ರ ಹೇಳುತ್ತಿರುವ ಈ ಉನ್ನತ ಹಂತದಲ್ಲಿ ಭಕ್ತಿ ಅನ್ನೋದು ಮುಕ್ತಿ ಪಡೆಯುವ ವಾಹನವಲ್ಲ. ಭಕ್ತಿಯೇ ಅಂತಿಮ ಗುರಿ. ಭಕ್ತನಿಗೆ ಮುಕ್ತಿಯ ರೋಮಾಂಚನದ ಅಗತ್ಯವಿಲ್ಲ. ಏಕೆಂದ್ರೆ ಆತ ಈಗಾಗಲೇ ಪ್ರತಿಕ್ಷಣವೂ ದೇವರ ಮೇಲಿನ ಪ್ರೇಮದ ರೋಮಾಂಚನವನ್ನು ಸವಿಯುತ್ತಿದ್ದಾನೆ. ಇದು ದಾರ್ಶನಿಕ ಆತ್ಮಹತ್ಯೆ ಅಲ್ಲ, ಇದು ಸ್ವಾರ್ಥದ ಸಂಪೂರ್ಣ ನಿರ್ಮೂಲನೆ. ಒಂದು ನಿಮಿಷ. ಅಂದ್ರೆ ನೀವ್ ಹೇಳ್ತಿರೋದು ಗುರಿಯನ್ನೂ ತಲುಪುವ ಮೊದಲೇ ಆ ಪಯಣವೇ ಗುರಿಯಾಗಿದೆ ಅಂತಾನ? ಮುಕ್ತಿ ಎಂಬ ಫಲದ ನಿರೀಕ್ಷೆಯೂ ಇಲ್ಲದೆ ಕೇವಲ ಭಕ್ತಿಯಲ್ಲಿಯೇ ಸಂಪೂರ್ಣತೆಯನ್ನು ಕಾಣುವುದು ಸಾಧ್ಯವೇ? ನಿಖರವಾಗಿ. ಇದನ್ನೇ ಪಠ್ಯವು ತನ್ನಲ್ಲಿ ಇರುವುದನ್ನು ತಾನು ಕಳೆದುಕೊಳ್ಳಬಹುದೆಂಬ ಭೀತಿಯೂ ಅವನಲ್ಲಿ ಇಲ್ಲ ಅಂತ ವಿವರಿಸುತ್ತೆ. ಅಂದ್ರೆ ಮುಂದೆ ಸ್ವರ್ಗ ಪಡೆಯುವ ಹಪಾಹಪಿ ಇಲ್ಲ, ಈಗಿರುವುದನ್ನು ಕಳೆದುಕೊಳ್ಳುವ ಭಯವೂ ಇಲ್ಲ. ಇದೇ ಕಾರಣಕ್ಕೆ ಆತ ಕಲ್ಲಿನಂತೆ ನಿಶ್ಚಲನಾಗಿರುತ್ತಾನೆ ಅಂತ ನೀವು ಭಾವಿಸಬಾರ್ದು. ಮತ್ತೆ ಅವನ ಸ್ಥಿತಿ ಹೇಗಿರ್ತದ ನೀವು? ಆತ ಸುತ್ತ ಕಷ್ಟ ಸುಖಗಳ ಅಲೆಗಳು ಅಪ್ಪಳಿಸುತ್ತಿದ್ರೂ ಕರುಣಾಳು ಪರಮಾತ್ಮನ ಅನಂತ ವಿನೋದ ವಿಲಾಸವನ್ನ ವಿಸ್ಮಯದಿಂದ ನೋಡ್ತಾನೆ. ಜೀವಂತವಾಗಿ, ಪ್ರಜ್ಞಾಪೂರ್ವಕವಾಗಿ ಜಗತ್ತಿನ ಪ್ರತಿ ಕ್ಷಣವನ್ನೂ ದೈವಿಕ ಅನುಭವವಾಗಿ ಆಚರಿಸುತ್ತಾನೆ. ಇದಕ್ಕಿಂತ ಉನ್ನತವಾದ ಆಧ್ಯಾತ್ಮಿಕ ಮಹತ್ವಾಕಾಂಕ್ಷೆ ಇನ್ನೇನಿದೆ ಹೇಳಿ? ದೈವಿಕ ಅನುಭವವಾಗಿ ಆಚರಿಸುತ್ತಾನೆ. ನಿಮ್ಮ ಈ ವಿವರಣೆ ರಮತೆ ಅಂದ್ರೆ ಯಾವುದ್ರಲ್ಲೂ ರಮಿಸುವುದಿಲ್ಲ ಅನ್ನೋ ಪದಕ್ಕೆ ಹೊಸ ಆಯಾಮ ನೀಡ್ತಿದೆ ಅನ್ನೋದನ್ನ ನಾನು ಒಪ್ಕೊಳ್ಳೇಬೇಕು. ಆಂತರಿಕ ದೈವಿಕ ಆನಂದ ಅಷ್ಟು ಪ್ರಬಲವಾಗಿದೆ ಅನ್ನೋದು ಬಲವಾದ ವಾದ. ಹೌದು. ಆದ್ರೆ ನನ್ನ ಒಂದು ಕೊನೆಯ ಮೂಲಭೂತ ಪ್ರಶ್ನೆ ಹಾಗೇ ಉಳಿಯುತ್ತೆ.
ನಾವು ದಿನನಿತ್ಯ ಅನುಭವಿಸುವ ಈ ಪ್ರಪಂಚ, ಮನರಂಜನಾ ಕ್ಷೇತ್ರಗಳು ಇವೆಲ್ಲವೂ ಭಕ್ತನಿಗೆ ಅಂತಿಮವಾಗಿ ನಿಷ್ಪ್ರಯೋಜಕ ಅಂತ ಪಠ್ಯವೇ ಹೇಳಿದೆಯಲ್ವೇ? ಆತ ದೈನಂದಿನ ಲೌಕಿಕ ಕರ್ತವ್ಯಗಳಿಂದ ದೂರ ಸರಿದು ತನ್ನದೇ ಆದ ಒಂದು ಆಧ್ಯಾತ್ಮಿಕ ಗುಳ್ಳೆಯಲ್ಲಿ ಅಂದ್ರೆ ಸ್ಪಿರಿಚುವಲ್ ಬಬಲ್ನಲ್ಲಿ ಬದುಕ್ತಾನೆ ಅನ್ನೋದು ನನ್ನ ನಿಲುವು. ಆತ ಒಂದು ಪ್ರತ್ಯೇಕ ಆಧ್ಯಾತ್ಮಿಕ ಗುಳ್ಳೆಯಲ್ಲಿ ಬದುಕ್ತಾನೆ ಅನ್ನೋದಕ್ಕಿಂತ ಆತ ಈ ಇಡೀ ಜಗತ್ತನ್ನೇ ಒಂದು ಆಧ್ಯಾತ್ಮಿಕ ಮಸೂರದ ಮೂಲಕ ನೋಡ್ತಾನೆ ಅನ್ನೋದು ಹೆಚ್ಚು ಸೂಕ್ತ. ಆದ್ರೂ ವಸ್ತುಗಳು ನಿಷ್ಪ್ರಯೋಜಕ ಅಲ್ವಾ? ಬಹುದು. ಆದರೆ ಏಕೆ ನಿಷ್ಪ್ರಯೋಜಕ ಎನಿಸುತ್ತವೆ ಅನ್ನೋದೇ ಮುಖ್ಯ. ಒಂದು ಸಣ್ಣ ಮಗುವಿಗೆ ಮಣ್ಣಿನ ಆಟಿಕೆಗಳ ಮೇಲೆ ಅಪಾರ ಆಸಕ್ತಿ ಇರುತ್ತೆ. ಬೆಳೆದ ಮೇಲೆ ಆ ಆಸಕ್ತಿ ಇರೋದಿಲ್ಲ. ಹಾಗೆಂದ ಮಾತ್ರಕ್ಕೆ ಆ ಬೆಳೆದ ಮನುಷ್ಯ ಭಾವನಾಶೂನ್ಯನಾದನೆ? ಇಲ್ಲ, ಆಸಕ್ತಿ ಬದಲಾಗಿದೆ ಅಷ್ಟೇ. ಅದೇ ರೀತಿ ಭಕ್ತನ ಅರಿವಿನ ಮಟ್ಟ ಅಗಾಧವಾಗಿ ವಿಸ್ತಾರವಾಗಿದೆ. ಸತ್ಯಂ ಜಗತ್ತತ್ವದ ಪ್ರಕಾರ ಆತ ಜಗತ್ತಿನೊಳಗಿರ್ತಾನೆ. ಆದರೆ ಲೌಕಿಕ ದ್ವೇಷ, ಅಸೂಯೆಗಳಿಗೆ ಸಿಲುಕದೆ ದೇವರ ಇರುವನ್ನು ಕಂಡು ಆನಂದಿಸುತ್ತಾನೆ. ಇದು ನಿಜಕ್ಕೂ ಪದರದೊಳಗಿನ ಪದರಗಳನ್ನು ಬಿಚ್ಚಿಡುವ ಬೌದ್ಧಿಕ ಸಂಘರ್ಷ. ನಾವು ನಮ್ಮ ಸುದೀರ್ಘ ಚರ್ಚೆಯ ಅಂತಿಮ ಘಟ್ಟಕ್ಕೆ ಬಂದಿದ್ದೇವೆ. ಈ ಇಡೀ ಸಂವಾದವನ್ನು ಒಮ್ಮೆ ಹಿಂತಿರುಗಿ ನೋಡುವುದಾದ್ರೆ ನನ್ನ ನಿಲುವು ಹೀಗಿದೆ. ಭಕ್ತಿ ಎನ್ನುವುದು ಅಂತಿಮವಾಗಿ ಲೌಕಿಕ ಜಗತ್ತಿನಿಂದ ಒಂದು ಕಠಿಣವಾದ ನಿರ್ಲಿಪ್ತತೆಯನ್ನು ಬೇಡುತ್ತದೆ. ಸರಿ. ಪ್ರಾಪಂಚಿಕ ಆಸೆ, ದುಃಖ, ದ್ವೇಷಗಳ ಸಂಪೂರ್ಣ ನಿರ್ಮೂಲನೆಯನ್ನು ಇದು ಬೋಧಿಸುತ್ತೆ. ಹರಿಭಕ್ತಿಯ ಮಹೋದತಿಯಲ್ಲಿರುವವನಿಗೆ ಈ ಲೌಕಿಕ ವಿಷಯಗಳು ತಮ್ಮ ಆಕರ್ಷಣೆಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತವೆ. ಆತ ಮುಕ್ತಿಯ ಮಹತ್ವಾಕಾಂಕ್ಷೆಯನ್ನು ತ್ಯಜಿಸಿ ಒಂದು ಸಂಪೂರ್ಣ ತಟಸ್ಥ, ವಿರಕ್ತ ಸ್ಥಿತಿಯನ್ನು ತಲುಪುತ್ತಾನೆ ಅಂತ ನಾನು ಸಮರ್ಥಿಸಿಕೊಂಡೆ. ಮತ್ತು ನನ್ನ ವಾದದ ಸಾರಾಂಶ ಹೇಳೋದಾದ್ರೆ, ಭಕ್ತಿ ಎಂಬುದು ಮಾನವೀಯ ಭಾವನೆಗಳ ಕೊಲೆಯಲ್ಲ. ಸತ್ಯಂ ಜಗತ್ತತ್ವ ಸ್ಪಷ್ಟಪಡಿಸುವಂತೆ ಜಗತ್ತಿನ ಎಲ್ಲಾ ಆಗುವಹೋಗುಗಳನ್ನು ಆತ ಪರಮಾತ್ಮನ ಅನಂತ ವಿನೋದ ಲೀಲೆ ಅಂತ ಸ್ವೀಕರಿಸುತ್ತಾನೆ. ಆತ ದುಃಖಿಸುವುದಿಲ್ಲ ಅಂದ್ರೆ ಸಂವೇದನೆ ಸತ್ತಿದೆ ಎಂದಲ್ಲ. ಆತನ ಸದೃಢವಾದ ಹೃದಯವು ಪ್ರೇಮದಿಂದ ಅದಷ್ಟು ತುಂಬಿ ಹೋಗಿದೆ ಅಂದ್ರೆ ಅಲ್ಲಿ ಲೌಕಿಕ ದ್ವೇಷಕ್ಕೆ ಜಾಗವೇ ಇರೋದಿಲ್ಲ. ಆತನ ಮಟ್ಟಿಗೆ ಪ್ರೇಮದ ಪಯಣವೇ ಅಂತಿಮ ಗುರಿ. ನಮ್ಮಿಬ್ಬರ ನಿಲುವುಗಳಲ್ಲಿ ಸ್ಪಷ್ಟವಾದ ಭಿನ್ನಾಭಿಪ್ರಾಯಗಳಿದ್ರೂ ಒಂದು ವಿಷಯದಲ್ಲಿ ನಾವಿಬ್ರೂ ಒಮ್ಮತಕ್ಕೆ ಬರಲೇಬೇಕು. ಅದೇನೆಂದ್ರೆ, ನಿಜವಾದ ಪರಭಕ್ತಿ ಒಲಿದಾಗ ಮನುಷ್ಯನ ಅಸ್ತಿತ್ವದ ಮೂಲಭೂತ ಸ್ವರೂಪವೇ ಬದಲಾಗುತ್ತೆ. ಲೌಕಿಕ ವಸ್ತುಗಳ ಮೇಲಿನ ವ್ಯಾಮೋಹ, ಶತ್ರುಗಳಿಗೆ ಅವನು ನೀಡುವ ಸಹಜ ಪ್ರತಿಕ್ರಿಯೆಗಳು ಸಂಪೂರ್ಣವಾಗಿ ಅತ್ಯುನ್ನತ ಆಯಾಮ ಪಡೆದುಕೊಳ್ತವೆ. ಇದು ಪ್ರಜ್ಞೆಯ ಆಳದಲ್ಲಿಯಾಗುವ ಒಂದು ಮಹತ್ವದ ಪಲ್ಲಟ. ಅಕ್ಷರಶಃ ಸತ್ಯ. ಆ ರೂಪಾಂತರದ ನಂತರದ ಜೀವನವೋ ನಮ್ಮ ಸಾಮಾನ್ಯ ಅಳಕೆಗೋಲುಗಳಿಗೆ ನಿಲುಕೋದಿಲ್ಲ. ಆ ಸ್ಥಿತಿಯನ್ನ ಕೇವಲ ತರ್ಕದಿಂದ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಅದು ಅಂತಿಮವಾಗಿ ಬುದ್ಧಿಯ ಗಡಿಯನ್ನು ದಾಟಿದ ಅನುಭವದ ವಿಷಯ. ನಿಜ. ಪರಿಪೂರ್ಣ ಭಕ್ತಿ ಅಂದ್ರೆ ಜಗತ್ತಿನಿಂದ ದೂರ ಉಳಿದು ಶಾಂತಿ ಪಡೆಯುವುದೋ ಅಥವಾ ವಾಸ್ತವ ಜಗತ್ತಿನೊಳಗೆ ಇದ್ದು ದೇವರ ಲೀಲೆಯನ್ನು ಕಂಡು ಆನಂದಿಸುವುದೋ? ಈ ಸೂಕ್ಷ್ಮತೆಯನ್ನು ಕೇವಲ ಮೇಲ್ನೋಟದ ಓದಿನಿಂದ ಗ್ರಹಿಸಲು ಸಾಧ್ಯವಿಲ್ಲ. ಖಂಡಿತ ಸಾಧ್ಯವಿಲ್ಲ. ಶ್ರೀಮಧ್ವಾಚಾರ್ಯರ ನವಪ್ರಮೇಯ ಹಾಗೂ ನಾರದ ಭಕ್ತಿ ಸೂತ್ರಗಳಂತಹ ಆಳವಾದ ಪಠ್ಯಗಳನ್ನು ಶ್ರೀರಾಮನಾಥ ಉಪಾಧ್ಯಾಯ ಭಟ್ ಅವರಂತಹ ವಿದ್ವಾಂಸರ ಒಳನೋಟಗಳೊಂದಿಗೆ ಅಧ್ಯಯನ ಮಾಡಿದಾಗ ಮಾತ್ರ ಉತ್ತರ ಸಿಗ್ಬೋದು. ನಮ್ಮ ಶ್ರೋತೃಗಳು ಈ ಮೂಲ ಪಠ್ಯಗಳ ಕಡೆಗೆ ಮುಖ ಮಾಡ್ತಾರೆ ಅಂತ ನಾನು ನಂಬಿದ್ದೀನಿ. ಹೌದು, ಪ್ರತಿಯೊಂದು ಮರು ಓದುವಿಕೆಯೂ ಹೊಸ ಹೊಳಹುಗಳನ್ನು ನೀಡುತ್ತಲೇ ಇರುತ್ತೆ. ಆರಂಭದಲ್ಲಿ ನಾವು ಒಮ್ಮೆ ಕುಡಿದ್ರೆ ಮತ್ತೆಂದು ಬಾಯಾರಿಕೆಯಾಗದ ಅಮೃತದ ಕಲ್ಪನೆ ನೀಡಿದ್ದೆವು. ಚರ್ಚೆಯ ನಂತರ ನನಗನ್ನಿಸುತ್ತಿದೆ, ಆ ಪರಭಕ್ತಿಯ ಅಮೃತವು ನಮ್ಮ ಬಾಯಾರಿಕೆಯ ಸಂವೇದನೆಯನ್ನು ಕೊಲ್ಲುವುದಿಲ್ಲ, ಬದಲಾಗಿ ಅದು ನಮ್ಮನ್ನು ಅನಂತವಾದ ಪ್ರೇಮದ ಬುಗ್ಗೆಯ ಬಳಿ ತಂದು ನಿಲ್ಲಿಸುತ್ತೆ. ನಾವು ಸದಾ ಆನಂದವನ್ನು ಅನುಭವಿಸುತ್ತಲೇ ಇರ್ತೀವಿ. ಬಾಯಾರಿಕೆ ಮತ್ತು ತೃಪ್ತಿ ಎರಡೂ ಏಕಕಾಲದಲ್ಲಿ ಅಸ್ತಿತ್ವದಲ್ಲಿರುವ ಆ ವಿಸ್ಮಯಕಾರಿ ಸ್ಥಿತಿಯ ಬಗ್ಗೆ ಯೋಚಿಸುತ್ತಾ ನಮ್ಮ ಈ ಆಳವಾದ ಬೌದ್ಧಿಕ ಚರ್ಚೆಗೆ ಇಲ್ಲಿ ವಿರಾಮ ನೀಡೋಣ. ನಮಸ್ಕಾರ.